ಹಾಯ್ ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ಇವತ್ತು ಶನಿವಾರ ಅಮಾವಾಸ್ಯೆ ಬಿದ್ದಿದೆ ಅಲ್ವಾ ಇವತ್ತು. ಹಾಗಾಗಿ ನಾನು ಕೆಲ್ಸಕ್ಕೆ ಹೋಗ್ಬಿಟ್ಟು ಬಂದು ಆಮೇಲೆ ಸ್ನಾನ ಮಾಡಿಕೊಂಡು ದೇವಸ್ಥಾನಕ್ಕೆ ಹೋಗಿದ್ವಿ. ಶನೇಶ್ವರ ದೇವಸ್ಥಾನಕ್ಕೆ ಹೋಗಿ ಆಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಮತ್ತೆ ಬಂದ್ವಿ. ನಾನು ಸಾಯಿ ಇಬ್ಬರೂ ಬೆಳಗ್ಗೆ ಸಾಯಿ ಪೂಜೆ ಮಾಡಿದ್ದಾನೆ ಮನೆಯಲ್ಲಿ. ನಾನು ಇವಾಗ ಮನೇಲಿ ಸಂಜೆ ನಾನು ಪೂಜೆ ಮಾಡ್ತೀನಿ. ಹೋಗ್ಬಿಟ್ಟು ಬಂದಾದಮೇಲೆ ನೋಡಿ ಇವಾಗ ಟೀ ಮಾಡ್ಕೊಂಡು ಕುಡಿತಾ ಇದ್ದೀನಿ. ಬಟ್ಟೆ ಸ್ಟಿಚಿಂಗ್ ಮಾಡೋದಿದೆ, ಬಟ್ಟೆ ಸ್ಟಿಚಿಂಗ್ ಮಾಡಬೇಕು. ಈಗ ಬಂದ್ಬಿಟ್ಟು 4:15 ಆಯಿತು, ಟೈಮು 4:45 ಆಗ್ತಾ ಬರ್ತಾಯಿದೆ. ಒಂದೇ ಒಂದು ಬ್ಲೌಸ್ ಇದೆ, ಬ್ಲೌಸು ಸ್ಟಿಚಿಂಗ್ ಮಾಡಿಬಿಡ್ತೀನಿ. ಆಮೇಲೆ ಸಂಜೆ ಒಂದು 5:30 6 ಗಂಟೆ ಹಂಗೆ ಪೂಜೆ ಮಾಡ್ತೀನಿ. ವಿಡಿಯೋ ಕಂಟಿನ್ಯೂ ಮಾಡ್ತಾಯಿರ್ತೀನಿ, ವಿಡಿಯೋ ನೋಡಿ ಫ್ರೆಂಡ್ಸ್. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದಮೇಲೆ ಆಮೇಲೆ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿದೆ. ಒಂದು ಸ್ವಲ್ಪ ಹೊತ್ತು ಎಲ್ಲ ಲೈನಿಂಗ್ ಎಲ್ಲ ಜಾಯಿಂಟ್ ಮಾಡ್ಕೊಂಡಿದ್ದೆ. ಆಮೇಲೆ ಟೈಮ್ ಆಗೋಗ್ಬಿಡುತ್ತೆ ಅಂದ್ಬಿಟ್ಟು ಫಸ್ಟಾಗಿ ಎದ್ಬಿಟ್ಟು ಎಲ್ಲ ಮನೆಯೆಲ್ಲ ಗುಡಿಸ್ಕೊತಾ ಇದ್ದೀನಿ. ಮನೆಯೆಲ್ಲ ಗುಡಿಸ್ಬಿಟ್ಟು ಆಮೇಲೆ 6 ಗಂಟೆಗೆಲ್ಲ ದೀಪ ಹಚ್ಕೊಬಿಡೋಣ ಅಂದ್ಬಿಟ್ಟು ನೋಡಿ ಗಾಳಿ ತುಂಬಾ ಬರ್ತಾಯಿತ್ತು. ಹಂಗಾಗಿ ಬಾಕ್ಲಾಗ್ಬಿಟ್ಟು ಎಲ್ಲ ಕಸ ಗುಡಿಸ್ತಾ ಇದ್ದೀನಿ. ಕಸ ಗುಡಿಸ್ಬಿಟ್ಟು ಸಂಜೆ ಕಸ ಗುಡಿಸ್ಬಿಟ್ಟು ದೀಪ ಹಚ್ಬಿಟ್ರೆ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಕಸ ಎಲ್ಲ ಗುಡಿಸ್ಕೊಬಿಟ್ಟು ಆಮೇಲೆ ಸ್ಟಿಚಿಂಗ್ ಮಾಡ್ಕೊತೀನಿ. ಇನ್ನು ಕತ್ಲಾಗೋದ್ಮೇಲೆ ದೀಪ ಹಚ್ಕೊಂಡು ಆಮೇಲೆ ಕಸ ಗುಡ್ಸೋಕ್ಕೆಲ್ಲ ಆಗೋದಿಲ್ಲ ಅಂದ್ಬಿಟ್ಟು ಇವಾಗೆ ಫಸ್ಟಾಗೆಲ್ಲ ಮಾಡ್ಕೊಬಿಡ್ತಾಯಿದ್ದೀನಿ. ಅವ್ರಿಗೆ ಏನಿಲ್ಲ, ಸ್ವಲ್ಪ ಅರ್ಜೆಂಟ್ ಇತ್ತು, ಬ್ಲೌಸು ಕೊಡಬೇಕಾಗಿದ್ದು. ಹಂಗಾಗಿ ಫಸ್ಟಾಗಿ ಸ್ಟಿಚಿಂಗ್ ಮಾಡಿಕೊಟ್ಬಿಡೋಣ ಅಂದ್ಬಿಟ್ಟು ಮತ್ತು ತೆಂಗಿನಕಾಯಿ ಎತ್ಕೊಬಂದೆ. ತೆಂಗಿನಕಾಯಿ ಎಲ್ಲ ಸ್ವಲ್ಪ ಸುಲಿದ್ಬಿಟ್ಟು ಪೂಜೆ ಮಾಡೋಣ ಅಂದ್ಬಿಟ್ಟು ಸುಲಿದಿರೋದೇ ಇರಲಿಲ್ಲ. ಆಮೇಲೆ ಒಂದು ಹಲ್ಗೆ ಎತ್ಕೊಬಂದು ಕೆಳಗಡೆ ಹಾಕ್ಕೊಂಡು ತೆಂಗಿನಕಾಯಿ ಎಲ್ಲ ಸುಲಿದ್ಬಿಡೋಣ ಅಂದ್ಬಿಟ್ಟು ಸುಲಿತಾ ಇದ್ದೀನಿ. ಮಚ್ಚಿಗೆ ತಗಲ್ತಾ ಇತ್ತು ಕೆಳಗಡೆ ಕಲ್ಲನ್ನು. ಅದಕ್ಕೆ ಇದೆಲ್ಲ ತೆಂಗಿನಕಾಯಿ ಸುಲಿಯೋದೆಲ್ಲ ನಾನು ಚಿಕ್ಕವಾಗಿಂದ ಕಲ್ತ್ಕೊಂಡಿದ್ದೀನಿ. ಚಿಕ್ಕವಾಗ ಅಂದರೆ ನಮ್ಮಮ್ಮ ಮನೇಲಿದ್ದಾವಾಗಿಂದ ಕಲ್ತ್ಕೊಂಡಿದ್ದೀನಿ. ನಮ್ಮಮ್ಮ ಅವ್ರ ಮನೆಯಲ್ಲಿ ತೆಂಗಿನ ಮರ ಜಾಸ್ತಿನೇ ಇದೆ, ಅಲ್ಲಿ ಕಲ್ತ್ಕೊಂಡು ಅಭ್ಯಾಸ ಆಗಿದೆ ನನಗೆ. ಮದುವೆ ಆದಮೇಲೆ ಸ್ವಲ್ಪ ಕಮ್ಮಿ ಆಗಿದೆ ಈ ಥರ ಅಭ್ಯಾಸ, ತೆಂಗಿನಕಾಯಿ ಸುಲಿಯೋದೆಲ್ಲ. ನೋಡಿ ನಮ್ಮ ಸ್ವೀಟಿನ ನನ್ನ ಪಕ್ಕದಲ್ಲೇ ಬಂದು ಕೂತ್ಕೊಂಡಿದೆ. ತೆಂಗಿನಕಾಯಿ ಅಂದರೆ ಕೊಬ್ಬರಿ ತಿನ್ನಬೇಕಂದ್ರೆ ತುಂಬ ಇಷ್ಟ ಅದಕ್ಕೆ. ಹಂಗಾಗಿ ಹತ್ರನೇ ಕೂತ್ಕೊಂಡಿರ್ತೈತಿ ಏನನ್ನ ಕೆಲಸ ಮಾಡಲಿ. ನೋಡಿ ಮಾತಲ್ಲೇ ಆಗೋಯ್ತು ತೆಂಗಿನಕಾಯಿ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ದು. ಇವಾಗ ಹೋಗ್ಬಿಟ್ಟು ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ಮತ್ತು ತಲೆ ಸ್ವಲ್ಪ ಬಾಚ್ಕೊಂಡು ಬಂದು ದೀಪ ಹಚ್ಚಿ ಪೂಜೆ ಮಾಡಿಬಿಡ್ತೀನಿ. ಬೆಳಗ್ಗೆ ಸಾಯಿ ಪೂಜೆ ಮಾಡಿದ್ದಾನೆ. ತೆಂಗಿನಕಾಯಿ ಏನೋ ಹೊಡೆದಿರಿಲ್ಲ, ಹಂಗಾಗಿ ತೆಂಗಿನಕಾಯಿ ಇವಾಗ ಹೊಡೆದ್ಬಿಟ್ಟು ನಾನು ಪೂಜೆ ಮಾಡ್ತೀನಿ. ತುಪ್ಪದ ದೀಪ ಹಚ್ಚೋಣ ಅಂದ್ಬಿಟ್ಟು ನಿನ್ನೆ ಶುಕ್ರವಾರ ನಿನ್ನೆ ಹಚ್ಚಿದ್ನಿ, ಮತ್ತು ಇವತ್ತು ಶನಿವಾರ ಅಮಾವಾಸ್ಯೆ ಅಂದ್ಬಿಟ್ಟು ಇವತ್ತು ಹಚ್ತಾ ಇದ್ದೀನಿ. ಯಾವಾಗ ಟೈಮ್ ಇರುತ್ತೆ ಅವಾಗೆಲ್ಲ ಪೂಜೆ ಮಾಡ್ಕೊತೀನಿ. ಊದುಬತ್ತಿ ತಗೊಂಡು ದೀಪಗಳಿಗೆಲ್ಲ ಎಣ್ಣೆ ಹಾಕಿ ಊದುಬತ್ತಿ ತಗೊಂಡು ಪೂಜೆ ದೀಪ ಹಚ್ತಾ ಇದ್ದೀನಿ. ಇವೆರಡು ಮಾಮೂಲಿ ಡೈಲಿ ಹಚ್ಚೋವು. ಆಮೇಲೆ ಸೈಡಲ್ಲಿರೋವು ಬೆಳ್ಳಿ ದೀಪಗಳು ಚಿಕ್ಕ ಇದ್ದಾವೆ. ಡೈಲಿ ತುಪ್ಪದ ದೀಪ ಹಚ್ಬೇಕಂದ್ರೆ ಅದ್ರನ್ನ ಇಟ್ಕೊಂಡಿದ್ದೀನಿ. ನೋಡಿ ಇವಾಗ ತೆಂಗಿನಕಾಯಿ ಹೊಡೆದು ಪೂಜೆ ಮಾಡ್ತಾ ಇದ್ದೀನಿ. ಮನೆ ಒಳಗಡೆನೇ ತೆಂಗಿನಕಾಯಿ ಹೊಡೆಯೋದು ತಗೊಳ್ಳೋಣ ಅಂದರೆ ತಗೊಂಡಿಲ್ಲ ನಾನು. ಇವಾಗ ಆಚೆ ಕಡೆನೇ ಹೋಗಿ ಹೊಡ್ಕೊಬರ್ತೀನಿ. ಕಲ್ಲಿದೆಯಲ್ಲ, ಕಲ್ಲು ಮೇಲೆ. ನಾನಿಲ್ಲ ಅಂದರೆ ನಮ್ಮ ಹುಡುಗರು, ಇಲ್ಲಾಂದರೆ ನಮ್ಮ ಮನೆಯವರು ಯಾರೋ ಒಬ್ಬರು ಮನೇಲಿ ಪೂಜೆ ಮಾಡ್ಕೊತೀವಿ. ಇವತ್ತು ನಾನೇ ಮಾಡಬೇಕು ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಎಲ್ಲ ಪೂಜೆ ಎಲ್ಲ ಮಾಡಿ ಮುಗಿಸಿದಾದ್ಮೇಲೆ ಮತ್ತು ಬ್ಲೌಸ್ಗಳು ಸ್ಟಿಚಿಂಗ್ ಮಾಡಬೇಕು, ಮತ್ತು ಅಡುಗೆ ಕೆಲಸ ಇರ್ತಿತ್ತು, ಅಡುಗೆ ಕೆಲಸ ಮಾಡಬೇಕು. ಊದುಬತ್ತಿನಲ್ಲಿ ಪೂಜೆ ಮಾಡ್ತಾಯಿದ್ದೀನಿ. ಆಮೇಲೆ ತುಪ್ಪದ ದೀಪದಲ್ಲಿ ಆರತಿ ಬೆಳಗಿ ಆಮೇಲೆ ಕರ್ಪೂರ ಹಚ್ಕೊಂಡು ಧೂಪ ಹಾಕ್ತೀನಿ. ಇಷ್ಟೇ ಸಿಂಪಲ್ ಪೂಜೆ ಮಾಡ್ಕೊತೀನಿ.
ತೆಂಗಿನಕಾಯಿ ಇದ್ದಾಗ ಕಾಯಿ ಹೊಡಿತೀರಿ, ಇಲ್ಲಾಂದರೆ ಇಲ್ಲ ಮೇಕೆ ಯಾವಾಗನ್ನ ದೇವರಿಗೆ ನೈವೇದ್ಯನೂ ಮಾಡಾಕ್ತೀವಿ ಒಂದೊಂದು ಸತಿ ಟೈಮ್ ಇದ್ದರೆ. ಮತ್ತು ತೆಂಗಿನಕಾಯಿ ಇಡ್ತಾಯಿದ್ದೀನಿ, ಒಂದೊಂದು ದಿವಸ ಬಾಳೆಹಣ್ಣು ಇಡ್ತೀನಿ. ಮತ್ತು ಪೂಜೆ ಎಲ್ಲ ಮುಗಿಸ್ಕೊಬಂದು ಇವಾಗ ಆ ಬ್ಲೌಸನ್ನ ಬ್ಯಾಲೆನ್ಸ್ ಇರೋ ಬ್ಲೌಸನ್ನ ಸ್ಟಿಚಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಇದು ಬಂದ್ಬಿಟ್ಟು ಡಿಸೈನ್ ಬ್ಲೌಸು, ಹಂಗಾಗಿ ಸ್ವಲ್ಪ ಲೇಟ್ ಆಗುತ್ತೆ ಅಂದ್ಬಿಟ್ಟು ಸ್ಟಿಚಿಂಗ್ ಮಾಡ್ತಾಯಿದ್ದೀನಿ. ಲೇಟ್ ಅಂದರೆ ಏನು ಅಷ್ಟೊಂದು ಲೇಟೂ ಆಗೋಲ್ಲ, ಆದರೂ ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡಿಬಿಟ್ಟು ಆಮೇಲೆ ಅಡುಗೆ ಕೆಲಸ ಮಾಡೋಣ ಅಂದ್ಬಿಟ್ಟು ಈ ಬ್ಲೌಸ್ನೆಲ್ಲ ಸ್ಟಿಚಿಂಗ್ ಮಾಡಿಬಿಡೋಣ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ಒಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋವರೆಗೂ ಎದ್ದಾಳ್ದಿರಿ ಇದ್ದೋಗೋಣ ಅಂದ್ಕೊಂಡು ಕೂತ್ಕೊಂಡ್ರೆ ಆಗಲ್ಲ. ಒಂದೊಂದು ಟೈಮಲ್ಲಿ 2-3 ಬ್ಲೌಸು ಹೊಲಿಯೋವರೆಗೂ ಎದ್ದಾಳಲ್ಲ. ಒಂದೊಂದು ಟೈಮಲ್ಲಿ ನೋಡಿ ಈ ಥರ ಇರುತ್ತೆ. ಮತ್ತು ಈ ಬ್ಲೌಸೆಲ್ಲ ಸ್ಟಿಚಿಂಗ್ ಮಾಡಿದ್ದಾಯಿತು ನೋಡಿ. ಬೋಟ್ ನೆಕ್ ಇಟ್ಟಿದ್ದೀನಿ, ಮತ್ತು ಹ್ಯಾಂಗಿರ್ಸ್ ಈ ಥರ ಹಾಕಿದ್ದೀನಿ. ಮತ್ತು ಸ್ಲೀವ್ಸು ಸ್ವಲ್ಪ ಡಿಸೈನ್ ಇಟ್ಟಿದ್ದೀನಿ, ಸಿಂಪಲ್ಲಾಗಿ ಒಂದು ಬಟನ್ ಹಾಕಿದ್ದೀನಿ. ಬೆಳಗ್ಗೆ ಬರ್ತೀನಿ ತಗೊಂಡೋಗೋದಕ್ಕೆ ಒಂದು 7 ಗಂಟೆಗೆಲ್ಲ ಅಂತ ಹೇಳಿದರು. ಆಮೇಲೆ ಅಷ್ಟೊತ್ತಿಗೆಲ್ಲ ಸ್ಟಿಚಿಂಗ್ ಮಾಡಿಬಿಟ್ಟೆ ನೋಡಿ. ಈ ಥರ ಸ್ಟಿಚಿಂಗ್ ಮಾಡಿದ್ದೀನಿ. ಇದಕ್ಕೆ ಫಾಲ್ಸ್ ಎಲ್ಲ ಹಾಕ್ಬಿಡ್ತಿದ್ದೀನಿ ಸೀರೆಗೆ. ಇದೆ ಸೀರೆ ಬ್ಲೌಸಿದು. ಮತ್ತು ಇವೆಲ್ಲ ಆದಮೇಲೆ ಮತ್ತು ಅಡುಗೆ ಮಾಡೋಣ ಅಂತ ಹೋಗಿ ಅಡುಗೆ ಎಲ್ಲ ಮಾಡಿ ತಿಂದ್ಬಿಟ್ಟು ಹುಡುಗರಿಗೆಲ್ಲ ಹಾಕಿ ಎಲ್ಲ ಮುಗಿಸ್ಬಿಟ್ಟು ಆಮೇಲೆ ಬಂದು ಇನ್ನೊಂದು ಬ್ಲೌಸು ಸ್ಟಿಚಿಂಗ್ ಮಾಡ್ತೀನಿ ನೋಡಿ. ಈ ಥರ ಫಿನಿಶಿಂಗ್ ಮಾಡಿದ್ದೀನಿ ಬ್ಲೌಸನ್ನ. ಇದೆಲ್ಲ ಪ್ಯಾಕ್ ಮಾಡಿಕೊಟ್ಬಿಟ್ಟು ಕೊಟ್ಬಿಟ್ರೆ ಅವ್ರು ಬಂದು ತಗೊಂಡೋಗ್ಬಿಡ್ತಾರೆ. ಇಲ್ಲಾಂದರೆ ಏನನ್ನ ಕೆಲಸ ಮಾಡೋವಾಗ ಡಿಸ್ಟರ್ಬ್ ಮಾಡ್ತಾಯಿರ್ತಾರೆ. ಅಡುಗೆ ಮಾಡೋವಾಗ ಏನನ್ನ ಒಂದು ಸ್ವಲ್ಪ ಬ್ಯಾಲೆನ್ಸ್ ಇದ್ರೂ ಅಡುಗೆ ಮಾಡೋದು ಬಿಟ್ಬಿಟ್ಟು ಬಂದು ಸ್ಟಿಚಿಂಗ್ ಮಾಡಿಕೊಡ್ಬೇಕು. ಹಂಗಾಗಿ ಆಮೇಲೆ ಅಡುಗೆ ಮನೆಗೆ ಹೋದ್ನಿ. ಹೋಗೋಷ್ಟೊತ್ತಿಗೆ ಅಮ್ಮ ಮುದ್ದೆ ಕೊಟ್ಟಿದ್ಲು. ಫ್ರೆಂಡ್ಸ್, ಈಗ 10 ಕಾಲ ಆಗಿದೆ ಟೈಮು. ಇಷ್ಟೊತ್ತವರೆಗೂ ಸ್ಟಿಚಿಂಗ್ ಮಾಡಿಕೊಂಡೇ ಇದ್ದೆ ನೋಡಿ. ಬ್ಲೌಸು ಫಿನಿಶಿಂಗ್ ಮಾಡಿದ್ದಾಯಿತು. ಇನ್ನೊಂದು ಸೀರೆಗೆ ಫಾಲ್ಸ್ ಹಾಕಿಲ್ಲ. ಬ್ಲೌಸ್ ಯಾವ ಥರ ಸ್ಟಿಚಿಂಗ್ ಮಾಡಿದ್ದೀನಿ ಅಂತ ನೋಡಿ. ಈ ಥರ ಸ್ಟಿಚಿಂಗ್ ಮಾಡಿದ್ದೀನಿ. ಇದು ಹಲ್ದಿ ಬ್ಲೌಸು ನೋಡಿದ. ಮತ್ತು ಇವ್ರದ್ದೇನೆ ಮತ್ತು ಇದೊಂದು ಬ್ಲೌಸು ಇದೆ, ಕಟ್ ಮಾಡಿ ಮಡಗಿದ್ದೀನಿ. ಅದನ್ನು ಸ್ಟಿಚಿಂಗ್ ಮಾಡಬೇಕು. ಮತ್ತು ಇದೇ ಸೀರೆ ಇದು. ಈ ಸೀರೆದೇ ಇದೆ ಬ್ಲೌಸ್ ಸ್ಟಿಚಿಂಗ್ ಆಗಿದೆ. ಸೀರೆಗೆ ಫಾಲ್ಸ್ ಹಾಕಿಲ್ಲ, ಇನ್ನೂ ಹಾಕಬೇಕು. ಮತ್ತು ನೋಡಿ, ಫಸ್ಟ್ ಹೊಲ್ದಿರೋದು ಬ್ಲೌಸದು ಇದು ಪೀಸು. ಮತ್ತು ಇವಾಗಿಂದಿದು ಅಡುಗೆ ಮಾಡಿಬಿಟ್ಟು ಇವಾಗ ಮಿಷಿನ್ ಆಫ್ ಮಾಡಿಬಿಡೋಣ. ಅಡುಗೆ ಮಾಡಿಬಿಟ್ಟು ಮತ್ತೆ ಸ್ಟಿಚಿಂಗ್ ಮಾಡೋಕೆ ಕೂತ್ಕೊಂಡೆ ನೋಡಿ. ಟೈಮು ಆಗಿದೆ. ಇವಾಗ ಇದನ್ನೆಲ್ಲ ಎತ್ತು ಮಾಡಿಬಿಟ್ಟು ಬೆಳಗ್ಗೆ ಅದು ಫಾಲ್ಸ್ ಹಾಕ್ಕೊಬಿಡ್ತೀನಿ. ಇವಾಗ ಟೈಮ್ ಇಲ್ಲ, ನಿದ್ದೆ ಬೇರೆ ಬರ್ತಾಯಿದೆ. ಹಂಗಾಗಿ ಮಲಗಿಬಿಡ್ತೀನಿ. ಬೆಳಗ್ಗೆ ಬೇರೆ ಬೇಗ ಎದ್ದಿರೋದು. ಮತ್ತು ಬೆಳಗ್ಗೆ ಎದ್ಬಿಟ್ಟು ಅದು ಸ್ಟಿಚಿಂಗ್ ಮಾಡ್ತೀನಿ. ಅದಿನ್ನೊಂದು ಬ್ಲೌಸ್ ಇದೆ ಅಲ್ವಾ ನೋಡಿ. ಈ ಬ್ಲೌಸ್ ಸ್ಟಿಚಿಂಗ್ ಮಾಡ್ತೀನಿ. ಆಮೇಲೆ ಇದಕ್ಕೆ ಸೀರೆಗೆ ಫಾಲ್ಸ್ ಹಾಕ್ತೀನಿ. ಆಮೇಲೆ ಭಾನುವಾರ ನಾಳೆ ಏನೋ ಕೆಲಸ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ, ನೋಡಿಕೊಂಡು ನಾಳೆ ಇವೆಲ್ಲ ಮುಗಿಸ್ಬಿಡ್ತೀನಿ. ಬೆಳಗ್ಗೆ ಬೇಗ ಎದ್ದು ನಾಳೆ ಭಾನುವಾರ ಬೇರೆ. ನೋಡೋಣ ಏನೇನು ಮಾಡಬೇಕು ಅಂತ ನೋಡ್ತೀನಿ. ನೋಡಿಕೊಂಡು ಆಮೇಲೆ ಬೇರೆ ಕೆಲಸ ಏನೇನು ಇದ್ದರೆ ಮಾಡಬೇಕು. ಮನೇಲಿ ಸ್ವಲ್ಪ ಕ್ಲೀನಿಂಗ್ ಕೆಲಸ ಇದೆ, ಮಾಡ್ಕೊಳ್ಳೋಣ. ಇಲ್ಲಾಂದರೆ ಸ್ಟಿಚಿಂಗ್ ಸ್ವಲ್ಪ ಇದೆ ನೋಡಿ. ಇಷ್ಟೊಂದು ಸ್ಟಾಕ್ ಇದೆ. ಇವೆಲ್ಲ ಇವತ್ತು ಬಂದಿರೋದು. ಇದೊಂದು 3 ಸೀರೆ ಇದೆ. ಇವೆಲ್ಲ ಇದೆ. ನೋಡೋಣ. ಲೈನಿಂಗ್ಸು ಸ್ವಲ್ಪ ಸ್ಟಿಚಿಂಗ್ ಮಾಡೋವಿದ್ದಾವೆ. ಸ್ಟಿಚಿಂಗ್ ಮಾಡೋಣ. ನಾಳೆ ದಿನಲ್ವಾ, ಸ್ಟಿಚಿಂಗ್ ಮಾಡೋಣ. ಒಂದು ಸ್ವಲ್ಪ ಬಟ್ಟೆಗಳು ಅಂದ್ಕೊಂಡಿದ್ದೀನಿ. ನೋಡೋಣ ಏನೇನಾಗುತ್ತೆ ಅಂತ ವಿಡಿಯೋ ಮಾಡ್ತೀನಿ.
ಫ್ರೆಂಡ್ಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಸಪೋರ್ಟ್ ಮಾಡಿ. ಬಾಯ್ ಫ್ರೆಂಡ್ಸ್, ಬಾಯ್. ಮತ್ತು ನೆಕ್ಸ್ಟ್ ವಿಡಿಯೋನಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್.